ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಿರೋ ಎಲ್ಲ ಬಿತ್ತನೆ ಊರಿ ಇರುತ್ತೆ. ಈ ವಿಡಿಯೋದಲ್ಲಿ ಎಲ್ಲ ಕಾಂಪಿಟೇಷನ್ಗೆ ಬಂದಿರೋವು. ಇದು ಕೆಂಗಲ್ ಆಂಜನೇಯ ಸ್ವಾಮಿ ಜಾತ್ರೆ ಇದು. ಸೊ ಎಲ್ಲ ಊರಿಗಳನ್ನ ತೋರಿಸ್ತೀನಿ, ಎಷ್ಟು ಊರಿಗಳು ಬಂದಿದ್ದೋ ಕಾಂಪಿಟೇಷನ್ಗೆ ಅನ್ನೋದನ್ನ. ಸೊ ಈಗ ನೋಡ್ತಾ ಇರೋ ಊರಿ ಇದು ಯಾವ ಊರ್ದು ಅಂತ ಸರಿಯಾಗಿ ಗೊತ್ತಿಲ್ಲ, ಬಟ್ ಇದ್ರ ಮಗ ಇಲ್ಲೇ ಇದೆ ನೋಡ್ಬೋದು. ಈ ಓರಿ ಈಗ 4 ಕಲ್ಲಲ್ಲಿದೆ. ಇದು ಈ ಓರಿ ಮಗ. ನೋಡೋದು, ಈ ಓರಿಗೆ ಆಲ್ರೆಡಿ ಕಡೆಯಲ್ಲಾಗಿ ಸುಮಾರು ವರ್ಷ ಆಗಿದೆ. ನೋಡೋದು, ಅದರ ಅಪ್ಪನ ಐಟೇ ಇದೆ ಈ ಓರಿಕರನು. ಇದು ರೇವಣ್ಣ ಅವ್ರದ್ದು, ಅಂಜನಾಪುರ ರೇವಣ್ಣ. ಇವ್ರದ್ದು ಆಲ್ರೆಡಿ ಸಪ್ರೇಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ, ಅದನ್ನು ನೋಡಿ. ಪೂರ್ತಿ ಎಲ್ಲ ಓರಿಗಳದ್ದು, ಇವ್ರದ್ದು 5 ಓರಿಗಳಿದ್ದಾವೆ. ಎಲ್ಲ ಓರಿಗಳದ್ದು ಕಂಪ್ಲೀಟ್ ಡೀಟೇಲ್ಸ್ ಇದೆ. ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತ. 4 ಕಲ್ಲಿ ಈಗ. ಯಾವ್ದಣ್ಣ ಇದು? ಅಂದಿಗುಡ್ಡೆ ಲೋಕೇಶ್. ಹೌದೌದು ಸ್ನೇಹಿತರೆ, ಇದು ಅಂದಿಗುಡ್ಡೆ ಲೋಕೇಶ್ ಅವ್ರದ್ದು. ಇದು ಓರಿ, ಆ ಓರಿಗೆ ಹುಟ್ಟಿರೋದೆ ರೇವಣ್ಣ ಅವ್ರದ್ದು ಓರಿ ಇದೆ. ಹೋದ್ಸಲ ಸಿದ್ಧಗಂಗೆ ಬಂದಿತ್ತಲ್ವ ಅದು? ಈ ಸಲ ಸಿದ್ಧಗಂಗೆ ಯಾವಾಗ ಜಾತ್ರೆ ಅದು? ಅದು ಮೇ ಬಿ 17 ತಾರೀಕು 20ನೇ ತಾರೀಕು ಆಜುಬಾಜಲ್ಲಿ. ನೋಡಿ ಫ್ರೆಂಡ್ಸ್, ಇದು ರೇವಣ್ಣ ಅವ್ರದೇ ಓರಿ. ಇದು ಕಡೆಯಲ್ಲಿ ಓರಿ. ಇದು ಅವ್ರ ಹತ್ರ ಟೋಟಲ್ 5 ಓರಿ ಇದ್ದಾವೆ. ಸೊ ಒಂದು 4 ಕಲ್ಲು ಓರಿ, ಇದು ಕಡೆಯಲ್ಲಿ ಓರಿ. ನೋಡ್ಬೋದು, ಹೆಣ್ಮಕ್ಳು ಕೂಡ ಹಿಡ್ಕೊಳ್ಬೋದು. ಆ ಥರ ಸಾಫ್ಟಾಗೂ ನಾವು ಸಾಕ್ಬೋದು. ಬಟ್ ಎಲ್ಲ ನಾವು ಸಾಕೋದ್ರ ಮೇಲೆ ಅದು ಬರುತ್ತೆ. ಅದನ್ನ ತುಂಬ ರ್ಯಾಶ್ ಮಾಡಿ ಅದನ್ನು ಬೆದರಿಸಿ ಆ ಥರ ಸಾಕಿದ್ರೆ ಅದು ರೂಢ್ ಆಗುತ್ತೆ. ಅಥವಾ ಪ್ರೀತಿಯಿಂದ ಸಾಕಿದ್ರೆ ಈ ಥರ ಹೆಣ್ಮಕ್ಳುಗಳು ಕೂಡ ಹಿಡ್ಕೊಳ್ಬೋದು. ನೋಡ್ಬೋದು, ಅವರೆಲ್ಲ ಇನ್ನೂ ಸ್ಕೂಲ್ ಹುಡುಗಿರೋರು. ಅವರೇ ಹಿಡ್ಕೊಂಡಿದ್ದಾರೆ ಅಂದರೆ ಎಷ್ಟು ಸಾಫ್ಟಾಗಿ ಸಾಕಿದ್ದಾರೆ ಅಂತ ನೀವೇ ನೋಡ್ಬೋದು. ನೋಡೋದು, ಇದೊಂದು ಓರಿ ಇದೆ, ತುಂಬ ಚೆನ್ನಾಗಿದೆ ಮಾತ್ರ ಇದು. ಎಲ್ಲ ಓರಿಗಳನ್ನ ತೋರಿಸ್ತೀನಿ ಇದರಲ್ಲಿ. ಹಾಗೆ ಓರಿಗಳವ್ರದ್ದು ಕೂಡ ತುಂಬ ವೀಡಿಯೋಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇನ್ನೂ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಎಲ್ಲ ವೀಡಿಯೋಗಳನ್ನ ನೋಡಿ. ಇವೆಲ್ಲ ಇವಾಗ ಕಾಂಪಿಟೇಷನ್ ಬಂದಿರುವಂಥವು ನೋಡ್ಬೋದು. ಇಷ್ಟು ಪೂರ್ತಿ ಬಿತ್ತನೆ ಓರಿಗಳು ಇದ್ದಾವೆ ಇಲ್ಲೆಲ್ಲ. ಹಾಗೆ ಇದೊಂದು ಓರಿ ಇದೆ ನೋಡಿ. ಅಣ್ಣ, ಯಾವ್ದು ಇದು ಓರಿ? ಅದು ಗೊಲ್ರದೊಡ್ಡಿ. ಏನು ವಯಸ್ಸಣ್ಣ ಇದಕ್ಕೆ? ವಯಸ್ಸು ಕಡೆಯಲ್ಲ ನೋಡಿ ಸ್ನೇಹಿತರೆ. ಇದು ಗೊಲ್ರದೊಡ್ಡಿ ಓರಿ. ಇದು ತುಂಬ ಚೆನ್ನಾಗಿದೆ. ಕಡೆಯಲ್ಲ ಓರಿ, ಕಡೆಯಲ್ಲ ಓರಿಲೇ ಟಾಪ್ ಓರಿ ಅನ್ಬೋದು ಇದನ್ನ. ತುಂಬ ಚೆನ್ನಾಗಿದೆ ಮಾತ್ರ ಓರಿ ಅಂತ ನೋಡ್ಬೋದು. ಗಂಧೋಳು ಅಂತೀವಲ್ಲ, ಈ ಥರ ಇರಬೇಕು ಕುತ್ತಿಗೆ. ಸೇಮ್ ಕುದುರೆ ಕತ್ತೆ ಹೇಗಿರುತ್ತೋ ಹಾಗೆ ಇದೆ ಇದು. ಇದೆ ಅಂದಿಗುಡ್ಡೆ ಲೋಕೇಶ್ವರ ಓರಿ. ಈ ಓರಿಗೇ ಅಂಜನಾಪುರ ರೇವಣ್ಣ ಅವ್ರದ್ದು 4 ಕಲ್ಲು ಓರಿ ಹುಟ್ಟಿರೋದು ಇದು. ಈಗಲೇ 4 ಕಲ್ಲಿಗೆ ಈ ಹೈಟ್ ಇದೆ. ಅಂದರೆ ಇದು ಕಡೆಯಲ್ಲಿದು, ಇದ್ರ ಮಗ ಅದು. ನೋಡ್ಬೋದು, ಅದು ಇದೇ ಹೈಟ್ ಇದೆ. ಹೌದು, ಈ ಓರಿ ಕರಿ ಇನ್ನೂ ಅಲ್ಲಾಗಿಲ್ಲ, ಹಾಲಲ್ಲಿ ಕರು ಇದು. ನೋಡೋದು, ಇಷ್ಟು ಓರಿಗಳಿದ್ದಾವೆ ಅಂದರೆ ತುಂಬ ಓರಿಗಳಿದ್ದಾವೆ. ಇದು ಅಲ್ಲಾಗದೇ ಇರೋ ಓರಿ ಇದು. ಹಾಗೆ ನೋಡ್ಬೋದು, ಇವೆಲ್ಲ ರೂಪಾಯಿ ಬಣ್ಣದಲ್ಲಿರುವಂಥ ಓರಿಗಳು. ನೆಕ್ಸ್ಟ್ ಅವರು ಎತ್ತಬೇಕಿರು ಮಾಡ್ಕೊಳ್ತಾರೆ, ಅಥವಾ ಓರಿಗೂ ಮಡಿಕೊಳ್ತಾರೆ. ನೋಡೋದು, ಇದು ಹಾಲಲ್ಲಿದು.
ನೋಡೋದು ಇದು ಕೂಡ 6 ಓರಿ. ಇದು ತುಂಬ ಒಳ್ಳೆ ಸೈಜ್ ಇದ್ದಾವೆ ಈ ಓರಿಗಳೆಲ್ಲ. ಯಾರಾದರೂ ಓರಿ ನೋಡಬೇಕು ಅನ್ನೋರು ಕೆಂಗಲ್ ಜಾತ್ರೆಗೆ ಬರಬೇಕು. ಯಾವ್ದನ ಇದು ಓರಿ? ಶಿವಲಿಂಗನ, ಕನಕಪುರ ಹತ್ರ. ಇದು ಓರಿ ತಾನೆ, ಇದು ಎಗ್ನೂರ್ ಬ್ಲಡ್ ಲೈನ್. ಎಷ್ಟಲ್ಲ ಅಣ್ಣ ಇದು? 6 ಈಗ. ಕಾನ್ಪುರಿಂದ 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟ್ರ್. ಗೊಲ್ಲರದೊಡ್ಡಿ ಶಿವಲಿಂಗಣ ಅಂತ ಗೊತ್ತಾಯ್ತು ಅಣ್ಣ, ನೋಡಿದ್ದೆ ಓರಿ. ನೋಡಿ ಸ್ನೇಹಿತರೆ, ಇದು ಎಗ್ನೂರ್ ಬ್ಲಡ್ ಲೈನು. 6 ಇದೆ ಓರಿ. ಎಷ್ಟು ಹೈಟ್ ಇದೆ ನೋಡ್ಬೋದು. ನೋಡಿ ಸ್ನೇಹಿತರೆ, ಈಗ ತೋರ್ಸಂದಲ್ಲ ಮೊದಲು ಎಗ್ನೂರ್ ಬ್ಲಡ್ ಲೈನ್ ಅಂತ. ಇದ್ರ ಮಗ ಅದು ಏಳುಗಳ್ಳಿ ಕಿಂಗ್ ಇದು. ಸೊ ಈ ಓರಿ 6 ಓರಿ, ಈ ಓರಿ ಮಗ. ಅಣ್ಣ ಏನು ವಯಸ್ಸು ಇದಕ್ಕೆ? 10 ವರ್ಷ ಅಂದರೆ ಕಡೆ ಬಿದ್ದಾಲೆ ಸುಮಾರು ವರ್ಷ ಆಗೈತೆ. ಏಳುಗಳ್ಳಿ ಕಿಂಗ್. ಏಳುಗಳ್ಳಿ ರವಿ ಅಂದರೆ ನೀವೇಣ? ಓರಿ ಪಿಂಚಿನಕೆರೆಗೆ ತಗೋಗಿದ್ದೀರಿ. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9686775656 ಅಂದರೆ ಈಗ ಇದು ಎಗ್ನೂರ್ ಬ್ಲಡ್ ಲೈನು ಪಿಂಚಿನಕೆರೆಲ್ಲ ಐತೆ. ಓರಿ ಹುಟ್ಟೋದು ತಮಿಳ್ನಾಡು. ಏಳುಗಳಿಗೆ ಈಗ ನೀವು ತಗೊಂಡಿದ್ದೀರ. ನೋಡಿ ಸ್ನೇಹಿತರೆ, ಅದು ಎಗ್ನೂರ್ ಮಗ. ಅದು ಎಗ್ನೂರ್ ಓರಿ ಇದೆಯಲ್ಲ, ಅದ್ರ ಮಗ ಅದು ಮೊದಲು ತೋರಿಸೋದು. ಇದು ಅದ್ರ ಮಗ. 6 ಇದೆ ನೋಡ್ಬೋದು. ಅದ್ರ ಅಪ್ಪನಂಗೆ ತುಂಬ ಒಳ್ಳೆ ಸೈಜ್ ಇದೆ, ಹೈಟ್ ಇದೆ, ತುಂಬ ಒಳ್ಳೆ ಬ್ಲಡ್ ಲೈನ್ ನೋಡ್ಬೋದು. ಅಂದರೆ ಎಗ್ನೂರ್ ಬ್ಲಡ್ ಲೈನ್ ಇದು. ಸರ್ದಾರ್ ಅಂತ ಇದ್ರ ಹೆಸರು. ಯಾವರಣ್ಣ ನಿಮ್ಮ? ಯಾವರು? ಮಾಡ್ಕಲ್. ಎಷ್ಟಲ್ಲ ಐತೆ ನಿಮ್ಮೋರಿ? 4 ಓರಿ. ಏನು ಚಾರ್ಜ್ ಮಾಡಿದಿರಣ್ಣ ನೀವು ಬಿತ್ತನೆಗೆ? 500 ರೂಪಾಯಿ. ಒಂದೇ ಓರಿ ಐತಾ ಅಥವಾ ಇನ್ನೂ ಬೇರೆ ಓರಿಗಳು? ಒಂದೇನೆ. ನಿಮ್ಮ ಹೆಸರು ಅಣ್ಣ? ದೊಡ್ಡನಿಂಗಪ್ಪ. ನೋಡಿ ಸ್ನೇಹಿತರೆ, 4 ಓರಿ ತುಂಬ ಸೈಜ್ ಇದ್ದಾವೆ. ಈ ಥರ ಓರಿಗಳಲ್ಲಿ ಬಿತ್ತನೆ ಮಾಡಿಸ್ಬೇಕು.